ಫೈಟ್ಗೆ ಸ್ಫೋಟಕ ಟ್ವಿಸ್ಟ್ ಸಿಗ್ತಾ ಇದೆ. ನವೆಂಬರ್ ಕ್ರಾಂತಿ ಜಾನ್ವರಿಗೆ ಶಿಫ್ಟ್ ಆಗ್ತಾ ಇದೆ, ಸಂಕ್ರಾಂತಿಗೆ ಶಿಫ್ಟ್ ಆಗ್ತಾ ಇದೆ. ಜನವರಿಯಲ್ಲಿ ಕ್ರಾಂತಿ ಆಗೋದು ಫಿಕ್ಸ್ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಹೊಸ ಬಾಂಬ್ ಸ್ಫೋಟಿಸಿದ್ದಾರೆ. ನವೆಂಬರ್ ಕ್ರಾಂತಿ ಸಂಕ್ರಾಂತಿ ನಂತರಕ್ಕೆ ಶಿಫ್ಟ್ ಆಗಿದೆ. ಸೊ ಜನವರಿನಲ್ಲಿ ಅಧಿಕಾರ ಹಸ್ತಾಂತರ ಆಗತ್ತಾ? ಜನವರಿಯಲ್ಲಿ ಕ್ರಾಂತಿ ಫಿಕ್ಸ್ ಅಂತ ಶಿವಗಂಗಾ ಬಸವರಾಜ್, ಶಾಸಕ ಶಿವಗಂಗಾ ಬಸವರಾಜ್, ಡಿಕೆ ಶಿವಕುಮಾರ್ ಬೆಂಬಲಿಗರಲ್ಲಿ ಒಬ್ಬರಾದ ಶಿವಗಂಗಾ ಬಸವರಾಜ್ ಹೇಳಿದ್ದಾರೆ. ಸೊ ಹಾಗಾದ್ರೆ ಈಗ ಇನ್ 3 ತಿಂಗಳು ಅಂತ ಹೇಳಿರೋದು ಸತ್ಯನಾ? ಇನ್ 3 ತಿಂಗಳು ಬಿಟ್ಟು ಅಧಿಕಾರ ಹಸ್ತಾಂತರ ಆಗಬೇಕು ಅಂತ ಹೈಕಮಾಂಡ್ ಹೇಳಿದ್ಯಾ? ಬಜೆಟ್ ಮಂಡನೆ ನಂತರದಲ್ಲಿ ಅಧಿಕಾರ ಹಸ್ತಾಂತರ ಆಗುವಂತದ್ದು ಅಂತ ತೀರ್ಮಾನ ಆಗಿದ್ಯಾ? ಇನ್ನಷ್ಟೇ ಅಧಿಕೃತವಾದ ಮಾಹಿತಿ ಹೊರಬೀಳಬೇಕಾಗಿದೆ. ಆದ್ರೆ ಆಸ್ ಆಫ್ ನೌ ಡಿಕೆ ಶಿವಕುಮಾರ್ ಬೆಂಬಲಿಗರು ಆ ಮಾತನ್ನ ಹೇಳ್ತಾ ಇದ್ದಾರೆ. ಏನಂದ್ರೆ ಜನವರಿನಲ್ಲಿ ಕ್ರಾಂತಿ ಆಗೋದು ಫಿಕ್ಸ್, ಜನವರಿನಲ್ಲಿ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನೋ ಅರ್ಥದಲ್ಲಿ ಮಾತನಾಡ್ತಾ ಇದ್ದಾರೆ. ಅಂದ್ರೆ ಕುರ್ಚಿ ಖಾಲಿ ಇದ್ರೆ ಅವ್ರು ಹಾಕ್ತಾರೆ, ನೀವು ಹಾಕ್ತೀರಾ, ನಾನು ಹಾಕ್ತೀರಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬಹುದು, ಆಸೆ ಇಟ್ಕೋಬಹುದು. ಈ ಖಾಲಿ ಇಲ್ದಾಗ ಯಾಕೆ ಆಸೆ ಇಟ್ಕೊಳ್ಳೋದು? ಯಾರು ರಾಜೀನಾಮೆ ಕೊಟ್ಟ ಖಾಲಿ ಇರ್ತದೆ? ಖಾಲಿ ಇಲ್ಲ, ನನಗೆ ಗೊತ್ತಿಲ್ಲ. ನಾವು ಖಾಲಿ ಆದ್ಮೇಲೆ ಮಾತಾಡೋರು, ಯಾರು ರಾಜೀನಾಮೆ ಕೇಳಾರಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಏನಾಗಿದೆ ಸರ್? ಇನ್ನು ಹೇಳಿದ್ರಲ್ಲ ಪ್ರೆಸ್ ಮೀಟ್ ಅಲ್ಲಿ, ಅವರೇ ಬ್ರೇಕ್ಫಾಸ್ಟ್ ಅಲ್ಲಿ ಅವರೇ ಇಬ್ರು ಇದ್ದಿದ್ದು, ಜೊತೆ ನಮ್ಮ ಇವರಿದ್ರು ಕಾನೂನು ತಜ್ಞರು, ಯಾರು ನಮ್ಮ MLA ಅವರಿದ್ರು. ಅವ್ರು 3 ಜನ ನಡುವೆ ನಡೆದಿರೋದನ್ನ ಪ್ರೆಸ್ ಮೀಟಿಗೆ ಬಂದು ಇವರು ಇಬ್ರು ಹೇಳಿದ್ಮೇಲೆ ಮುಗೀತು. ನಾನೇನ್ ಹೇಳೋದು? ನಾನೇ ಒಳಗಿದ್ರೆ ಯಾರು ಹೈಡ್ ಮಾಡಿದಾರ ಅಂತ ಕೇಳಿದ್ರೆ ನಾನು ಹೇಳ್ತಿದ್ದೆ, ನನಗೆ ಗೊತ್ತಿಲ್ಲ ಮಾಹಿತಿ. ಸಾಕಷ್ಟು ಶಾಸಕರು ದೆಹಲಿಗೆ ಹೋಗಿ ಏನು DK ಶಿವಕುಮಾರ್ ಬ್ಯಾಟಿಂಗ್ ಬಿಸಿದ್ದಾರೆ ಅಂತ ಹೇಳಿ ಸಾಕಷ್ಟು ಫೋಟೋಗಳೆಲ್ಲ ವೈರಲ್ ಆಗಿದೆ. ಅದು ಫೋಟೋ ನಿಜಾನೇ, ಸುಳ್ಳು ಅಂತ ಹೇಳಲ್ಲ. ಆದ್ರೆ ನಾನು ನನ್ನ ವೈಯಕ್ತಿಕ ಕೆಲಸಕ್ಕೆ ಹೋಗಿದ್ದೆ. ಹೋದಂತ ಸಂದರ್ಭದಲ್ಲಿ ಸಿಕ್ಕಂತ ಊಟ ಟೈಮಲ್ಲಿ ಕೂತಿ ಊಟ ಮಾಡಿದ್ವಿ. ಅದು ಬಿಟ್ರೆ ಬೇರೆ ಏನು ಚರ್ಚೆ ಆಗಿಲ್ಲ. ಅಂದ್ರೆ ಕುರ್ಚಿ ಖಾಲಿ ಇದ್ರೆ ಅವ್ರು ಹಾಕ್ತಾರೆ, ನೀವು ಹಾಕ್ತೀರಾ, ನಾನು ಹಾಕ್ತೀರಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬಹುದು, ಆಸೆ ಇಟ್ಕೋಬಹುದು. ಈ ಖಾಲಿ ಇಲ್ದಾಗ ಯಾಕೆ ಆಸೆ ಇಟ್ಕೊಳ್ಳೋದು? ಯಾರು ರಾಜೀನಾಮೆ ಕೊಟ್ಟ ಖಾಲಿ ಇರ್ತದೆ? ಖಾಲಿ ಇಲ್ಲ, ನನಗೆ ಗೊತ್ತಿಲ್ಲ. ನಾವು ಖಾಲಿ ಆದ್ಮೇಲೆ ಮಾತಾಡೋರು, ಯಾರು ರಾಜೀನಾಮೆ ಕೇಳಾರಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಏನಾಗಿದೆ ಸರ್? ಇನ್ನು ಹೇಳಿದ್ರಲ್ಲ ಪ್ರೆಸ್ ಮೀಟ್ ಅಲ್ಲಿ, ಅವರೇ ಬ್ರೇಕ್ಫಾಸ್ಟ್ ಅಲ್ಲಿ ಅವರೇ ಇಬ್ರು ಇದ್ದಿದ್ದು, ಜೊತೆ ನಮ್ಮ ಇವರಿದ್ರು ಕಾನೂನು ತಜ್ಞರು, ಯಾರು ನಮ್ಮ MLA ಅವರಿದ್ರು. ಅವ್ರು 3 ಜನ ನಡುವೆ ನಡೆದಿರೋದನ್ನ ಪ್ರೆಸ್ ಮೀಟಿಗೆ ಬಂದು ಇವರು ಇಬ್ರು ಹೇಳಿದ್ಮೇಲೆ ಮುಗೀತು. ನಾನೇನ್ ಹೇಳೋದು? ನಾನೇ ಒಳಗಿದ್ರೆ ಯಾರು ಹೈಡ್ ಮಾಡಿದಾರ ಅಂತ ಕೇಳಿದ್ರೆ ನಾನು ಹೇಳ್ತಿದ್ದೆ, ನನಗೆ ಗೊತ್ತಿಲ್ಲ ಮಾಹಿತಿ. ಸಾಕಷ್ಟು ಶಾಸಕರು ದೆಹಲಿಗೆ ಹೋಗಿ ಏನು DK ಶಿವಕುಮಾರ್ ಬ್ಯಾಟಿಂಗ್ ಬಿಸಿದ್ದಾರೆ ಅಂತ ಹೇಳಿ ಸಾಕಷ್ಟು ಫೋಟೋಗಳೆಲ್ಲ ವೈರಲ್ ಆಗಿದೆ. ಅದು ಫೋಟೋ ನಿಜಾನೇ, ಸುಳ್ಳು ಅಂತ ಹೇಳಲ್ಲ. ಆದ್ರೆ ನಾನು ನನ್ನ ವೈಯಕ್ತಿಕ ಕೆಲಸಕ್ಕೆ ಹೋಗಿದ್ದೆ. ಹೋದಂತ ಸಂದರ್ಭದಲ್ಲಿ ಸಿಕ್ಕಂತ ಊಟ ಟೈಮಲ್ಲಿ ಕೂತಿ ಊಟ ಮಾಡಿದ್ವಿ. ಶಾಸಕ ಶಿವಗಂಗಾ ಬಸವರಾಜ್ ಹೇಳ್ತಾ ಇದ್ದಾರೆ, ಇಲ್ಲಿ ನಾವ್ ಯಾರನ್ನೂ ರಾಜೀನಾಮೆ ಕೇಳೋದಿಲ್ಲ, ಕುರ್ಚಿ ಖಾಲಿ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ ಮೇಲ್ನೋಟಕ್ಕೆ. ಆದ್ರೆ DK ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗಬೇಕು ಅನ್ನೋ ವಿಚಾರದಲ್ಲಿ ಅವರು ಸ್ಪಷ್ಟ ಇದ್ದಾರೆ. DK ಶಿವಕುಮಾರ್ ಅವ್ರನ್ನ CM ಮಾಡಲೇಬೇಕು ಅನ್ನೋ ವಿಚಾರದಲ್ಲಿ ಅವ್ರಿಗೆ ಸ್ಪಷ್ಟತೆ ಇದೆ. ಸೊ ಹಾಗಿರುವಾಗ ಶಿವಗಂಗಾ ಬಸವರಾಜ್ ಅವರ ಈ ಹೇಳಿಕೆ ಸದ್ಯಕ್ಕೆ ಏನೂ ತುಂಬಾ ಗುಟ್ಟು ಬಿಟ್ಕೊಡ್ತಾ ಇಲ್ಲ. ಶಿವಗಂಗಾ ಬಸವರಾಜ್ ಅವರು ಬಹಳ ಕಂಟ್ರೋಲ್ಡ್ ಆಗಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಪಾಪ. ಯಾಕಂತಂದ್ರೆ ಹೈಕಮಾಂಡ್ ನಿರ್ದೇಶನಗಳು ಹಾಗಿರುತ್ತೆ ಅಂತ ಹೇಳುವಂಥದ್ದು. ಆದ್ರೆ ಸ್ವತಃ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಅವರ ಪತ್ರಿಕಾಗೋಷ್ಠಿಯೇ, ಅಂದ್ರೆ ಬ್ರೇಕ್ಫಾಸ್ಟ್ ನಂತರ ಬಂದಿರತಕ್ಕಂತ ಪತ್ರಿಕಾಗೋಷ್ಠಿ ಮಾತುಗಳೇ ಬೇಕಾದಷ್ಟು ವಿಚಾರವನ್ನ ಹೇಳುವ ಹಾಗೆ ಇತ್ತು. ಅವರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಅಥವಾ ಅವರ ಮಾತಿರ್ಬೋದು. ಸೊ 3 ತಿಂಗಳ ನಂತರ ಅಂದ್ರೆ ಜನವರಿಗೆ ಶಿಫ್ಟ್ ಆಗಿದೆಯಾ ಅನ್ನುವಂಥದ್ದು. ಯಾಕಂದ್ರೆ DK ಶಿವಕುಮಾರ್ ಅವರ ಮಾತುಗಳಲ್ಲೇ ಏನೇ ಬಂದ್ರು ಹೈಕಮಾಂಡ್ 3 ತಿಂಗಳು 4 ತಿಂಗಳು ಅಂತ ಹೇಳಿದ್ರು ನಾನೇನು ಹೇಳಲಿಲ್ಲ, ಸುಮ್ಮನೆ ಒಪ್ಕೊಂಡೆ ಅನ್ನೋ ಅಂತ ಒಂದು ಮಾತು ಬಂತು. ಹಾಗಾಗಿ ಇದೀಗ ಜನವರಿಗೆ ಕ್ರಾಂತಿ ಶಿಫ್ಟ್ ಆಗಿದೆಯಾ? ಸಂಕ್ರಾಂತಿಯ ನಂತರ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸಂಕ್ರಾಂತಿ ಆಗತ್ತಾ ಅನ್ನುವಂಥದ್ದು. ಒಟ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಎಂಡ್ ಆಗಲಿಲ್ಲ, ಕಂಪ್ಲೀಟ್ ಎಂಡ್ ಆಗಲಿಲ್ಲ, ಬದಲಾಗಿ ಮುಂದಕ್ಕೆ ಪೋಸ್ಟ್ಪೋನ್ ಆಗಿದೆ. ಹಾಗಾಗಿ ಏನಾಗುತ್ತೆ ಕಾದು ನೋಡಬೇಕಾಗಿದೆ. DK ಶಿವಕುಮಾರ್ ಅವರಿಗೆ ಕುರ್ಚಿ ಸಿಗುತ್ತಾ ಇಲ್ವಾ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಒಮ್ಮೆ ಹೇಳಿದ್ರು ಅವರು ಒಂದು ಮಾತನ್ನ, ಕುರ್ಚಿ ಬೆಲೆ ಇವ್ರಿಗೇನ್ ಗೊತ್ತು ಅಂತ ಬೇರೆ ಯಾರಿಗೋ ಹೇಳಿದ್ರು. ಸೊ ಹಾಗಾಗಿ ಕುರ್ಚಿಗೆ ಬಹಳ ದೊಡ್ಡ ಬೆಲೆ ಇದೆ ಅನ್ನುವಂಥದ್ದು ರಾಜಕಾರಣದಲ್ಲಂತೂ ಅದು ಸತ್ಯನೇ. ಆದ್ಮೇಲೆ ಮಾತಾಡೋರು, ಯಾರು ರಾಜೀನಾಮೆ ಕೇಳಾರಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಏನಾಗಿದೆ ಸರ್? ಇನ್ನು ಹೇಳಿದ್ರಲ್ಲ ಪ್ರೆಸ್ ಮೀಟ್ ಅಲ್ಲಿ, ಅವರೇ ಬ್ರೇಕ್ಫಾಸ್ಟ್ ಅಲ್ಲಿ ಅವರೇ ಇಬ್ರು ಇದ್ದಿದ್ದು, ಜೊತೆ ನಮ್ಮ ಇವರಿದ್ರು ಕಾನೂನು ತಜ್ಞರು, ಯಾರು ನಮ್ಮ MLA ಅವರಿದ್ರು.
ಅವ್ರು 3 ಜನ ನಡುವೆ ನಡೆದಿರೋದನ್ನ ಪ್ರೆಸ್ ಮೀಟಿಗೆ ಬಂದು ಇವರು ಇಬ್ರು ಹೇಳಿದ್ಮೇಲೆ ಮುಗೀತು. ನಾನೇನ್ ಹೇಳ, ನಾನೇ ಒಳಗಿದ್ರೆ ಯಾರು ರೈಡ್ ಮಾಡಿದಾರ ಅಂತ ಕೇಳಿದ್ರೆ ನಾನು ಹೇಳ್ತಿದ್ದೆ. ನನಗೆ ಗೊತ್ತಿಲ್ಲ ಮಾಹಿತಿ. ಸಾಕಷ್ಟು ಶಾಸಕರು ದೆಹಲಿಗೆ ಹೋಗಿ ಏನು ಡಿಕೆಶಿ ಪರ ಬ್ಯಾಟಿಂಗ್ ಬೀಸಿದ್ದಾರೆ ಅಂತ ಹೇಳಿ ಸಾಕಷ್ಟು ಫೋಟೋಗಳೆಲ್ಲ ವೈರಲ್ ಆಗಿದೆ. ಅದು ಫೋಟೋ ನಿಜನೇ, ಸುಳ್ಳು ಅಂತ ಹೇಳಲ್ಲ. ಆದ್ರೆ ನಾನು ನನ್ನ ವೈಯಕ್ತಿಕ ಕೆಲಸಕ್ಕೆ ಹೋಗಿದ್ದೆ. ಹೋದಂತ ಸಂದರ್ಭದಲ್ಲಿ ಸಿಕ್ಕಂತ ಊಟ ಟೈಮಲ್ಲಿ ಕೂತಿ ಊಟ ಮಾಡಿದ್ವಿ. ಅದು ಬಿಟ್ರೆ ಬೇರೆ ಏನು ಚರ್ಚೆ ಆಗಿಲ್ಲ. ಅಂದ್ರೆ ಕುರ್ಚಿ ಖಾಲಿ ಇದ್ರೆ ಅವ್ರು ಹಾಕ್ತಾರೆ, ನೀವು ಹಾಕ್ತೀರಾ, ನಾನು ಹಾಕ್ತೀರಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಬಹುದು, ಆಸೆ ಇಟ್ಕೋಬಹುದು. ಈ ಖಾಲಿ ಇಲ್ದಾಗ ಯಾಕೆ ಆಸೆ ಇಟ್ಕೊಳ್ಳೋದು? ಯಾರು ರಾಜೀನಾಮೆ ಕೊಟ್ಟ ಖಾಲಿ ಇರ್ತದೆ? ಖಾಲಿ ಇಲ್ಲ, ನನಗೆ ಗೊತ್ತಿಲ್ಲ. ನಾವು ಖಾಲಿ ಆದ್ಮೇಲೆ ಮಾತಾಡೋರು, ನಾವ್ ಯಾರನ್ನು ರಾಜೀನಾಮೆ ಕೇಳಾರಲ್ಲ. ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಏನಾಗಿದೆ ಸರ್? ಇನ್ನು ಹೇಳಿದ್ರಲ್ಲ ಪ್ರೆಸ್ ಮೀಟ್ ಅಲ್ಲಿ, ಅವರೇ ಬ್ರೇಕ್ಫಾಸ್ಟ್ ಅಲ್ಲಿ ಅವರೇ ಇಬ್ರು ಇದ್ದಿದ್ದು, ಜೊತೆ ನಮ್ಮ ಇವರಿದ್ರು ಕಾನೂನು ತಜ್ಞರು, ಯಾರು ನಮ್ಮ MLA ಅವರಿದ್ರು. ಅವ್ರು 3 ಜನ ನಡುವೆ ನಡೆದಿರೋದನ್ನ ಪ್ರೆಸ್ ಮೀಟಿಗೆ ಬಂದು ಇವರು ಇಬ್ರು ಹೇಳಿದ್ಮೇಲೆ ಮುಗೀತು. ನಾನೇನ್ ಹೇಳ, ನಾನೇ ಒಳಗಿದ್ರೆ ಯಾರು ರೈಡ್ ಮಾಡಿದಾರ ಅಂತ ಕೇಳಿದ್ರೆ ನಾನು ಹೇಳ್ತಿದ್ದೆ. ನನಗೆ ಗೊತ್ತಿಲ್ಲ ಮಾಹಿತಿ. ಸಾಕಷ್ಟು ಶಾಸಕರು ದೆಹಲಿಗೆ ಹೋಗಿ ಏನು ಡಿಕೆಶಿ ಪರ ಬ್ಯಾಟಿಂಗ್ ಬೀಸಿದ್ದಾರೆ ಅಂತ ಹೇಳಿ ಸಾಕಷ್ಟು ಫೋಟೋಗಳೆಲ್ಲ ವೈರಲ್ ಆಗಿದೆ. ಅದು ಫೋಟೋ ನಿಜನೇ, ಸುಳ್ಳು ಅಂತ ಹೇಳಲ್ಲ. ಆದ್ರೆ ನಾನು ನನ್ನ ವೈಯಕ್ತಿಕ ಕೆಲಸಕ್ಕೆ ಹೋಗಿದ್ದೆ. ಹೋದಂತ ಸಂದರ್ಭದಲ್ಲಿ ಸಿಕ್ಕಂತ ಊಟ ಟೈಮಲ್ಲಿ ಕೂತಿ ಊಟ ಮಾಡಿದ್ವಿ. ಶಾಸಕ ಶಿವಗಂಗಾ ಬಸವರಾಜ್ ಹೇಳ್ತಾ ಇದ್ದಾರೆ, ಇಲ್ಲಿ ನಾವ್ ಯಾರನ್ನೂ ರಾಜೀನಾಮೆ ಕೇಳೋದಿಲ್ಲ, ಕುರ್ಚಿ ಖಾಲಿ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ದಾರೆ ಮೇಲ್ನೋಟಕ್ಕೆ. ಆದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಸಿಗಬೇಕು ಅನ್ನೋ ವಿಚಾರದಲ್ಲಿ ಅವರು ಸ್ಪಷ್ಟ ಇದ್ದಾರೆ. ಡಿಕೆ ಶಿವಕುಮಾರ್ ಅವ್ರನ್ನ ಸಿಎಂ ಮಾಡಲೇಬೇಕು ಅನ್ನೋ ವಿಚಾರದಲ್ಲಿ ಅವ್ರಿಗೆ ಸ್ಪಷ್ಟತೆ ಇದೆ. ಸೊ ಹಾಗಿರುವಾಗ ಶಿವಗಂಗಾ ಬಸವರಾಜ್ ಅವರ ಈ ಹೇಳಿಕೆ ಸದ್ಯಕ್ಕೆ ಏನನ್ನು ತುಂಬಾ ಗುಟ್ಟು ಬಿಟ್ಕೊಡ್ತಾ ಇಲ್ಲ. ಶಿವಗಂಗಾ ಬಸವರಾಜ್ ಅವರು ಬಹಳ ಕಂಟ್ರೋಲ್ಡ್ ಆಗಿ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಪಾಪ. ಯಾಕಂತಂದ್ರೆ ಹೈಕಮಾಂಡ್ ನಿರ್ದೇಶನಗಳು ಹಾಗಿರುತ್ತೆ ಅಂತ ಹೇಳುವಂಥದ್ದು. ಆದ್ರೆ ಸ್ವತಃ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ಪತ್ರಿಕಾಗೋಷ್ಠಿಯೇ, ಅಂದ್ರೆ ಬ್ರೇಕ್ಫಾಸ್ಟ್ ನಂತರ ಬಂದಿರತಕ್ಕಂತ ಪತ್ರಿಕಾಗೋಷ್ಠಿ ಮಾತುಗಳೇ ಬೇಕಾದಷ್ಟು ವಿಚಾರವನ್ನ ಹೇಳುವ ಹಾಗೆ ಇತ್ತು. ಅವರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಅಥವಾ ಅವರ ಮಾತಿರ್ಬೋದು. ಸೊ 3 ತಿಂಗಳ ನಂತರ ಅಂದ್ರೆ ಜನವರಿಗೆ ಶಿಫ್ಟ್ ಆಗಿದೆಯಾ ಅನ್ನುವಂಥದ್ದು. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರ ಮಾತುಗಳಲ್ಲೇ ಏನೇ ಬಂದ್ರು ಹೈಕಮಾಂಡ್ 3 ತಿಂಗಳು 4 ತಿಂಗಳು ಅಂತ ಹೇಳಿದ್ರು ನಾನೇನು ಹೇಳಲಿಲ್ಲ, ಸುಮ್ಮನೆ ಒಪ್ಕೊಂಡೆ ಅನ್ನೋಂಥ ಒಂದು ಮಾತು ಬಂತು. ಹಾಗಾಗಿ ಇದೀಗ ಜನವರಿಗೆ ಕ್ರಾಂತಿ ಶಿಫ್ಟ್ ಆಗಿದೆಯಾ, ಸಂಕ್ರಾಂತಿಯ ನಂತರ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಸಂಕ್ರಾಂತಿ ಆಗತ್ತಾ ಅನ್ನುವಂಥದ್ದು. ಒಟ್ನಲ್ಲಿ ಪವರ್ ಶೇರಿಂಗ್ ಫೈಟ್ ಎಂಡ್ ಆಗಲಿಲ್ಲ, ಕಂಪ್ಲೀಟ್ ಎಂಡ್ ಆಗಲಿಲ್ಲ, ಬದಲಾಗಿ ಮುಂದಕ್ಕೆ ಪೋಸ್ಟ್ಪೋನ್ ಆಗಿದೆ. ಹಾಗಾಗಿ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಡಿಕೆ ಶಿವಕುಮಾರ್ ಅವರಿಗೆ ಕುರ್ಚಿ ಸಿಗುತ್ತಾ ಇಲ್ವಾ ಅನ್ನೋದೇ ಬಹಳ ದೊಡ್ಡ ಪ್ರಶ್ನೆ ಆಗ್ಬಿಟ್ಟಿದೆ. ಒಮ್ಮೆ ಹೇಳಿದ್ರು ಅವರು ಒಂದು ಮಾತನ್ನ, ಕುರ್ಚಿ ಬೆಲೆ ಇವ್ರಿಗೇನ್ ಗೊತ್ತು ಅಂತ ಬೇರೆ ಯಾರಿಗೋ ಹೇಳಿದ್ರು. ಸೊ ಹಾಗಾಗಿ ಕುರ್ಚಿಗೆ ಬಹಳ ದೊಡ್ಡ ಬೆಲೆ ಇದೆ ಅನ್ನುವಂಥದ್ದು ರಾಜಕಾರಣದಲ್ಲಂತೂ ಅದು ಸತ್ಯನೇ.